Hello guys, welcome back to my channel. Welcome back to another travel vlog. ರೀಸೆಂಟ್ ಆಗಿ ನಾವು ಊಟಿಗೆ ಟ್ರಾವೆಲ್ ಮಾಡಿದ್ವಿ. ನಾವು ಯಾವ್ಯಾವ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಿದ್ವಿ ಅಂತ ನಾನು ಈ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ನಾವು ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ದು ಅರೌಂಡ್ 5 AM. ಬ್ಯಾಂಗ್ಳೂರಿನಿಂದ ಊಟಿಗೆ ಅರೌಂಡ್ 5 hours or 6 hours ಟ್ರಾವೆಲ್ ಟೈಮ್ ತಗೊಳುತ್ತೆ. ಈ ರೋಡ್ ಟ್ರಿಪ್ಪಲ್ಲಿ ಬೆಸ್ಟ್ ಪಾರ್ಟ್ ಬಂದು ನೀವು ವೈಲ್ಡ್ ಅನಿಮಲ್ಸ್ನ ಕೂಡ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಊಟಿನಿಂದ ಬ್ಯಾಂಗ್ಳೂರ್ ಟ್ರಾವೆಲ್ ಮಾಡಬೇಕಾದ್ರೆ ಬಂಡೀಪುರ ಫಾರೆಸ್ಟ್ನ ಕ್ರಾಸ್ ಮಾಡಬೇಕು. ಸೊ ಅಲ್ಲಿ ನೀವು ವೈಲ್ಡ್ ಲೈಫ್ ಅನಿಮಲ್ಸ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಸೊ ಈ ಥರ ನೀವು ಸೀನಿಕ್ ವ್ಯೂಸ್ನ ಕೂಡ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಬ್ರೇಕ್ಫಾಸ್ಟ್ ಎಲ್ಲ ಕಂಪ್ಲೀಟ್ ಮಾಡಿ ಅರೌಂಡ್ 12:30 PM ಊಟಿ ರೀಚ್ ಆದ್ವಿ. ಕ್ಲೈಮೇಟ್ ಕೂಡ ಲೈಕ್ ಸನಿ ಆಗಿತ್ತು, ಸ್ವಲ್ಪ ಅಷ್ಟೊಂದು ಚಳಿ ಏನಿರಲಿಲ್ಲ. ಸೊ ನಾವು ಫಸ್ಟ್ ತಗೊಂಡಿದ್ದ ಸ್ಟಾಪ್ ಬಂದು ಈ ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಲೈಕ್ ಟು ಎಕ್ಸ್ಪ್ಲೋರ್ ದ ನೇಚರ್. ವ್ಯೂಸ್ ತುಂಬ ಚೆನ್ನಾಗಿತ್ತು ಅಂತ ನಾವು ಇಲ್ಲಿ ಫಸ್ಟ್ ಸ್ಟಾಪ್ ತಗೊಂಡ್ವಿ. ಸೊ ಇಲ್ಲಿ ನಿಮಗೆ ಮೆನ್ಷನ್ ಮಾಡಿರ್ತಾರೆ ನೀವು ಊಟಿನಲ್ಲಿ ಯಾವ್ಯಾವ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡ್ಬೋದು ಅಂತ. ನಾವು ವಿಸಿಟ್ ಮಾಡಿದ ನೆಕ್ಸ್ಟ್ ಪ್ಲೇಸ್ ಬಂದು ಬೊಟಾನಿಕಲ್ ಗಾರ್ಡನ್. ಇಲ್ಲಿ ನೀವು ಡಿಫ್ರೆಂಟ್ ಟೈಪ್ ಆಫ್ ಫ್ಲವರ್ಸ್ನ ನೋಡ್ಬೋದು, ಡಿಫ್ರೆಂಟ್ ಟೈಪ್ ಆಫ್ ಟ್ರೀಸ್ನ ಕೂಡ ಎಕ್ಸ್ಪ್ಲೋರ್ ಮಾಡ್ಬೋದು. ಇಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಇಂಡೋರ್ ಪ್ಲಾಂಟ್ಸ್ನ ಕೂಡ ಸೆಲ್ ಮಾಡ್ತಿರ್ತಾರೆ. ಸೊ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದೆ ನೀವು ಬೈ ಮಾಡ್ಬೋದು. ನಾವು ಬೊಟಾನಿಕಲ್ ಗಾರ್ಡನ್ನ ಎಕ್ಸ್ಪ್ಲೋರ್ ಮಾಡಿ ನಾವು ನೆಕ್ಸ್ಟ್ ವಿಸಿಟ್ ಮಾಡಿದ ಪ್ಲೇಸ್ ಬಂದು ದೊಡ್ಡ ಬೆಟ್ಟ ಪೀಕ್. ಅಲ್ಲಿ ಇದು ಕೂಡ ಒಂದು ಫೇಮಸ್ ಪ್ಲೇಸ್ ಆಗಿರುತ್ತೆ, ದೊಡ್ಡ ಬೆಟ್ಟ, ವಿಚ್ ಇಸ್ ಹೈಯೆಸ್ಟ್ ಪೀಕ್ ಇನ್ ತಮಿಳ್ನಾಡು. ನಾವು ಫಾಗ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಚಳಿ ಕೂಡ ಸ್ವಲ್ಪ ಜಾಸ್ತಿನೇ ಇರುತ್ತೆ. ನಮಗೆ ಎಂಟ್ರೆನ್ಸ್ ಅಲ್ಲೇ ಮಾರ್ಕೆಟ್ ಇರುತ್ತೆ, ಲೈಕ್ ಶಾಪಿಂಗ್ ಮಾರ್ಕೆಟ್. ಉಲನ್ ಕ್ಲೋತ್ಸ್ ಜಾಸ್ತಿ ಇರುತ್ತೆ, ಲೈಕ್ ಡಿಫ್ರೆಂಟ್ ಟೈಪ್ ಆಫ್ ಸ್ನ್ಯಾಕ್ಸ್ ಕೂಡ ಇಟ್ಟಿರ್ತಾರೆ. ಲೈಕ್ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ದ ಲೋಕಲ್ ಮಾರ್ಕೆಟ್ ಹಿಯರ್. ಸೊ ಇಲ್ಲಿ ನೀವು ವ್ಯೂ ಪಾಯಿಂಟ್ಸ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೋದು, ನೇಚರ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ನಾವು ವಿಸಿಟ್ ಮಾಡಿದ ನೆಕ್ಸ್ಟ್ ಪ್ಲೇಸ್ ಬಂದು ಬೆಂಚ್ ಮಾರ್ಕ್ ಚಾಕ್ಲೇಟ್ ಫ್ಯಾಕ್ಟ್ರಿ. ಸೊ ಇಲ್ಲಿ ಯಾವ ರೀತಿ ಚಾಕ್ಲೇಟ್ನ ತಯಾರು ಮಾಡ್ತಾರೆ ಅಂತ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಇನ್ ಕೇಸ್ ನೀವೇನಾದರೂ ಟಿಕೆಟ್ ತೊಗೊಂಡಿದ್ರೆ ನಿಮಗೆ ಅಲ್ಲಿ ಲೈಕ್ ವೈಟ್ ಚಾಕ್ಲೇಟ್ ಮತ್ತು ಕೋಕೋ ಚಾಕ್ಲೇಟ್ನ ಟೇಸ್ಟ್ ಮಾಡೋಕ್ಕೆ ಸ್ಯಾಂಪಲ್ಸ್ ಕೊಡ್ತಾರೆ. ಸೊ ಈ ಪರ್ಟಿಕ್ಯುಲರ್ ಪ್ಲೇಸಲ್ಲಿ ನಿಮಗೆ ಟೀ ಪೌಡರ್ ಕೂಡ ಯಾವ ರೀತಿ ಮಾಡೋದು ಅಂತ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಇಲ್ಲಿ ತುಂಬ ಶಾಪಿಂಗ್ ಝೋನ್ಸ್ ಕೂಡ ಇರುತ್ತೆ. ಬೆಂಚ್ ಮಾರ್ಕ್ ಚಾಕ್ಲೇಟ್ ಫ್ಯಾಕ್ಟ್ರಿ ಎಲ್ಲ ಎಕ್ಸ್ಪ್ಲೋರ್ ಮಾಡಿ ಊಟ ಮಾಡಿಕೊಂಡು ನಾವು ಅರೌಂಡ್ 5:15 ಆ ಟೈಮ್ಗೆ ನಾವು ರೈಲ್ವೆ ಸ್ಟೇಷನ್ ಬಂದ್ವಿ. ಸೊ ನಾವು ಇನಿಷಿಯಲಿ ಲೈಕ್ ಟ್ರೈನ್ ಟಿಕೆಟ್ಸ್ನ ಬುಕ್ ಮಾಡಿರಲಿಲ್ಲ. ಸೊ ನಾವು ರೈಲ್ವೆ ಸ್ಟೇಷನ್ಗೆ ಹೋಗಿ ಎನ್ಕ್ವೈರಿ ಮಾಡಿದ್ದಕ್ಕೆ ನಿಮಗೆ ಫಸ್ಟ್ ಕ್ಲಾಸಲ್ಲಿ ಟಿಕೆಟ್ಸ್ ಇದೆ, ಬಟ್ ಲೈಕ್ 600 rupees ಕಾಸ್ಟ್ ಆಗುತ್ತೆ ಅಂತ ಹೇಳಿದ್ರು. ನೀವೇನಾದರೂ ಪ್ರೀ ಪ್ಲಾನ್ ಮಾಡಿಕೊಂಡ್ರೆ ನೀವು ಸೆಕೆಂಡ್ ಕ್ಲಾಸಲ್ಲಿ ಕೂಡ ಟ್ರಾವೆಲ್ ಮಾಡ್ಬೋದು. ಅದು ಜಸ್ಟ್ 80 rupees ಆಗುತ್ತೆ ಅಷ್ಟೇ. ನಾವು ಊಟಿ ಟು ಕುನೂರ್ ಅರೌಂಡ್ 5:15 PM ಆ ಟೈಮಲ್ಲಿ ಟ್ರಾವೆಲ್ ಮಾಡಿದ್ವಿ. ಸೊ ಅಕಾರ್ಡಿಂಗ್ ಟು ಮೀ ಅದೊಂದು ರಾಂಗ್ ಟೈಮಿಂಗ್ ಆಗಿತ್ತು, ಯಾಕಂದರೆ ಸನ್ಸೆಟ್ ಆಗ್ತಿತ್ತು. ಸೊ ವ್ಯೂಸ್ನ ಅಷ್ಟೊಂದು ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗಲಿಲ್ಲ. ಮೇ ಬಿ ಲೈಕ್ 3 PM ಆರ್ 12 PM 9 AM ಆ ಟೈಮಲ್ಲಿ ಆಗಿದ್ರೆ ಇನ್ನೂ ಚೆನ್ನಾಗಿ ವ್ಯೂಸ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಅನಿಸ್ತು ನನಗೆ. ಆಫ್ಟರ್ 8 o'clock ನಿಮಗೆ ಕುನೂರ್ ಟು ಊಟಿ ಟ್ರೈನ್ ಇರಲ್ಲ, ನೀವು ಬಸ್ಸಲ್ಲೇ ಟ್ರಾವೆಲ್ ಮಾಡಬೇಕು, ರಿಟರ್ನ್ ಬ್ಯಾಕ್ ಆಗಬೇಕು. ನೀವೇನಾದರೂ ಈವ್ನಿಂಗ್ ಊಟಿನಿಂದ ಕುನೂರ್ಗೆ ಟ್ರಾವೆಲ್ ಮಾಡ್ತಿದ್ರೆ ಈವ್ನಿಂಗ್ ನಿಮ್ಮ ಸ್ಟೇನ ಕುನೂರಲ್ಲೇ ಫಿಕ್ಸ್ ಮಾಡ್ಕೊಳೋದು ಇಟ್ಸ್ ಬೆಟರ್ ಐ ಗೆಸ್. ಇದಾಗಿರುತ್ತೆ ನಮ್ಮ ಊಟಿ ವ್ಲಾಗ್. ನಿಮ್ಗೇನಾದರೂ ಈ ಇನ್ಫಾರ್ಮೇಷನ್ ಯೂಸ್ಫುಲ್ ಅನಿಸಿದ್ರೆ
ನನ್ನ ಚಾನಲ್ಗೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೀವು ನನ್ನ ಚಾನಲಲ್ಲಿ ವೆಯ್ಟ್ ಲಾಸ್ ರೆಸಿಪೀಸ್, ಟ್ರಾವೆಲ್ ವ್ಲಾಗ್ಸ್, ಲೈಫ್ ಸ್ಟೈಲ್ ವ್ಲಾಗ್ಸ್ ಈ ರೀತಿ ಕಂಟೆಂಟ್ನ ನೀವು ನೋಡ್ಬೋದು. ನಿಮಗೇನಾದರೂ ನನ್ನ ಚಾನಲ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್, ಸಪೋರ್ಟ್ ಮಾಡಿ.